Hello students, welcome back to Speak English Academy. In today's video, I discuss tense series, that is simple past tense. ನೋಡಿ ಸಿಂಪಲ್ ಪಾಸ್ಟ್ ಟೆನ್ಸ್ ಅನ್ನೋದು ತುಂಬ ಉಪಯುಕ್ತವಾಗಿರ್ತಕ್ಕಂಥ ಹೆಚ್ಚು ನಾವು ಡೇ ಟು ಡೇ ಲೈಫಲ್ಲಿ ಎಸ್ಪೆಷಲಿ ವಿದ್ಯಾರ್ಥಿಗಳು ಬಳಸುವಂಥ ಟೆನ್ಸ್ ಅಂತಂದರೆ ಸಿಂಪಲ್ ಪಾಸ್ಟ್ ಟೆನ್ಸ್ ಅಂತ ಹೇಳ್ತೀವಿ. ಸೊ ವಿಶೇಷವಾಗಿ ಗ್ರಾಮರ್ ಟಾಪಿಕ್ಸ್ಗಳನ್ನು, ಗ್ರಾಮರ್ ಎಕ್ಸಾಂಪಲ್ಗಳನ್ನು ನಾವು ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿ ಪರೀಕ್ಷೆಯಲ್ಲಿ ಕೇಳ್ತಾ ಇರ್ತೀವಿ. ಅದಕ್ಕಾಗಿ ಸಿಂಪಲ್ ಪಾಸ್ಟ್ ಟೆನ್ಸನ್ನು ಕ್ಲಿಯರಾಗಿ ಪರ್ಫೆಕ್ಟಾಗಿ ಕಲಿಯುವಂಥದ್ದು ವಿದ್ಯಾರ್ಥಿಗಳಿಗೆ ಭಾಳ ಅವಶ್ಯಕತೆ ಆಗಿದೆ. ಸೊ ವಿಶೇಷವಾಗಿ ಕ್ವಶನ್ ಟ್ಯಾಗ್ ಇರ್ಬೋದು, ಫ್ರೇಮಿಂಗ್ ಕ್ವಶನ್ಸ್ ಇರ್ಬೋದು, ಹಾಗೆ ರಿಪೋರ್ಟೆಡ್ ಸ್ಪೀಚ್ ಇರ್ಬೋದು, ಇವೆಲ್ಲವುಗಳನ್ನು ಬಹಳಷ್ಟು ನಾವು ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿ ಪರೀಕ್ಷೆಗಳಲ್ಲಿ ಪ್ರಶ್ನೆಗಳನ್ನು ಕೊಡುವುದರಿಂದ ಈ ಒಂದು ಟೆನ್ಸು ಬಹಳ ವಿದ್ಯಾರ್ಥಿಗಳಿಗೆ ಅವಶ್ಯಕವಾಗಿರುವಂಥದ್ದು. ಸೊ ಈ ವಿಡಿಯೋದಲ್ಲಿ ನಾವು ಈ ಸಿಂಪಲ್ ಪಾಸ್ಟ್ ಟೆನ್ಸನ್ನು ಇನ್ ಡೀಟೇಲ್ ಆಗಿ ನೋಡೋಣ. ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿ ಯಾವ ವರ್ಬ್ ಇರುತ್ತೆ, ಯಾವ ಹೆಲ್ಪಿಂಗ್ ವರ್ಬ್ ಇರುತ್ತೆ, ಮತ್ತು ಅಸರ್ಟಿವ್, ನೆಗೆಟಿವ್, ಹಾಗೆ ಇಂಟ್ರಾಗೇಟಿವ್, ಎಸ್ ಆರ್ ನೋ ಕ್ವಶನ್ಸ್ಗಳನ್ನು, ಫಾರ್ಮೇಷನನ್ನು ಇಲ್ಲಿ ಹೇಗೆ ಮಾಡ್ತಾ ಇದ್ದೇವೆ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೇನೆ. ಸೊ ನೀವೇನಾದರೂ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಈ ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಸೊ ಫಸ್ಟ್ ಮೀನಿಂಗನ್ನು ನೋಡೋಣ. ಸೊ ಇನ್ನೊಂದು, ಸೊ ನಮ್ಮ ವಿಡಿಯೋ ಏನಪ್ಪ ಅಂದರೆ ಭಾಳಷ್ಟು ಸುಮಾರು ಒಂದು 20 to 30 ಮಿನಿಟ್ಸ್ ಏನಪ್ಪ ನಾನು ವಿಡಿಯೋನ ಮಾಡ್ತಾ ಇದ್ದೇನೆ. ಸೊ ಕೆಲವು ವಿಡಿಯೋಗಳಿದ್ದಾವೆ 5-4 ನಿಮಿಷದಲ್ಲಿ ಕೂಡ ವಿಡಿಯೋಗಳಿದ್ದಾವೆ. ಆದರೆ ನಮ್ಮ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಟೆನ್ಸ್ ಬಗ್ಗೆ ಸಂಬಂಧಪಟ್ಟಂಥ ಎಲ್ಲ ಮಾಹಿತಿಯನ್ನು ನಾವು ಕ್ಲಿಯರಾಗಿ ಹೇಳೋದ್ರಿಂದ, ಇನ್ ಡೀಟೇಲ್ ಆಗಿ ಹೇಳೋದ್ರಿಂದ ಅದಕ್ಕಾಗಿ ಇಲ್ಲಿ ಟೈಮ್ ಹೆಚ್ಚಿಗೆ ತಗೊಳ್ತದೆ. ಅದಕ್ಕಾಗಿ ವಿದ್ಯಾರ್ಥಿಗಳು ಈ ಒಂದು ವಿಡಿಯೋವನ್ನು ಪ್ರಾರಂಭದಿಂದಲೂ ಏನಪ್ಪ ಅಂದರೆ ಮುಕ್ತಾಯದವರೆಗೂ ಯಾವುದೇ ಸ್ಕಿಪ್ ಮಾಡದೆ ಕ್ಲಿಯರಾಗಿ ನೋಡಿದರೆ ನಿಮಗೆ ಈ ಸಿಂಪಲ್ ಪಾಸ್ಟ್ ಟೆನ್ಸನ್ನು ಸಂಪೂರ್ಣವಾಗಿ ಕಲೀಲಿಕ್ಕೆ ಹೆಲ್ಪ್ ಆಗ್ತದೆ. ಬನ್ನಿ ಈ ವಿಡಿಯೋವನ್ನು ಪ್ರಾರಂಭಿಸೋಣ. ಸೊ ನೋಡಿ, ಸಿಂಪಲ್ ಪಾಸ್ಟ್ ಟೆನ್ಸ್ನ ಮೀನಿಂಗ್, ಅರ್ಥ ಅಂದರೆ ಏನು, ಸಿಂಪಲ್ ಪಾಸ್ಟ್ ಟೆನ್ಸ್ ಅಂದರೆ ಏನು ಅನ್ನೋದು ನೋಡಿ. ವೆನ್ ಅ ವರ್ಬ್ shows that an action was completed, an action was completed in the past is known as simple past tense. ಏನು ಹೇಳ್ತಾ ಇದ್ದೇನೆ ಅಂದರೆ, ಏನಿದೆ ಸಿಂಪಲ್ ಪಾಸ್ಟ್ ಟೆನ್ಸ್ ಅಂದರೆ, ಯಾವಾಗ ಆ್ಯಕ್ಷನ್ ಆಲ್ರೆಡಿ ಈಗಾಗಲೇ ಕಂಪ್ಲೀಟ್ ಆಗಿರ್ತದಲ್ಲ, ಪಾಸ್ಟಲ್ಲೇ ಕಂಪ್ಲೀಟ್ ಆಗಿರುವಂಥದ್ದು, ಕ್ರಿಯೆ ಪಾಸ್ಟಲ್ಲಿ ಭೂತಕಾಲದಲ್ಲಿಯೇ ಹಿಂದಿನ ಸಮಯದಲ್ಲಿ ಏನಪ್ಪ ಅಂದ್ರೆ ಕಂಪ್ಲೀಟ್ ಆಗಿತ್ತು ಅಂತಂದ್ರೆ ನಾವು ಅದಕ್ಕೆ ಪಾಸ್ಟ್ ಟೆನ್ಸ್ ಅಂತ ಹೇಳ್ತೀವಿ. ನೋಡಿ, ಆ್ಯಕ್ಷನ್ ವಾಸ್ ಕಂಪ್ಲೀಟೆಡ್ ಇನ್ ದ ಪಾಸ್ಟ್. ಆ ಆ್ಯಕ್ಷನ್ನು, ಕ್ರಿಯೆ ಪಾಸ್ಟಲ್ಲಿ ಭೂತಕಾಲದಲ್ಲೇ ಮುಗಿದಿರಬೇಕು. ಅಂತಹ ಕ್ರಿಯೆಗಳ ಟೈಮನ್ನು ಎಕ್ಸ್ಪ್ರೆಸ್ ಮಾಡಲಿಕ್ಕೆ, ಸಮಯವನ್ನು ಎಕ್ಸ್ಪ್ರೆಸ್ ಮಾಡಲಿಕ್ಕೆ ನಾವು ಸಿಂಪಲ್ ಪಾಸ್ಟ್ ಟೆನ್ಸನ್ನು ನಾವು ಉಪಯೋಗ ಮಾಡ್ತೀವಿ. ನೋಡಿ, ಈ ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿ ಅಸರ್ಟಿವ್ ಸೆಂಟೆನ್ಸ್ನ ಫಾರ್ಮುಲಾ ಅಥವಾ ಅದರ ಪ್ಯಾಟರ್ನ್ ಹೇಗಿರುತ್ತೆ ಅನ್ನೋದು ನಾವು ನೋಡೋಣ. ಸೊ ನೋಡಿ, ಇದರಲ್ಲಿ ಅಸರ್ಟಿವ್ ಸೆಂಟೆನ್ಸ್ ಹೇಗಿರುತ್ತೆ. ಸೊ ನೋಡಿ, ಫಸ್ಟ್ ಅಸರ್ಟಿವ್ ಸೆಂಟೆನ್ಸಲ್ಲಿ ಫಾರ್ಮುಲಾ ಇದೆ. ಸೊ ಇಲ್ಲಿ ಕೂಡ ಸಬ್ಜೆಕ್ಟ್ ಇರುತ್ತೆ. ಸಬ್ಜೆಕ್ಟ್ ಎಸ್ ಅಂತಂದರೆ ಸಬ್ಜೆಕ್ಟ್ ನಮಗೆಲ್ಲ ಗೊತ್ತಿದೆ. ಸೊ V2, ದಿಸ್ ಇಸ್ ನ್ಯೂ ಆಬ್ಜೆಕ್ಟ್ ಸೇಮ್. ನೋಡಿ, V2 ಅಂತಂದರೆ ವರ್ಬ್ ಪಾಸ್ಟ್ ಅಂತ ಕರಿತೀವಿ ಅಥವಾ ಪಾಸ್ಟ್ ವರ್ಬ್ ಅಂತ ಕರಿತೀವಿ. ಸೊ ಅದು ಹೇಗೆ ಅನ್ನೋದನ್ನು ನಾನು ಈಗ ಹೇಳ್ತೀನಿ. ಸೊ ನೋಡಿ, ಒಂದು ವರ್ಡ್ ಇದೆ ಬ್ರಿಂಗ್ ಅನ್ನುವಂಥದ್ದು. ದಿಸ್ ಈಸ್ V1. ಸಿ, ದಿಸ್ ಈಸ್ ಬ್ರಾಟ್. ದಿಸ್ ಈಸ್ V2. ಸೊ another one is brought. ಸೊ ದಿಸ್ ಈಸ್ V3. ಸೊ ಇಲ್ಲಿ ಈ ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿ ನಮಗೆ ಬೇಕಾಗಿರ್ತಕ್ಕಂಥ ವರ್ಬ್ ಫಾರ್ಮ್ ಯಾವುದು ಅಂತಂದರೆ V2 ಅಂತ ಹೇಳ್ತೀವಿ. ಈ V2 ಫಾರ್ಮನ್ನು ನಾವು ಇಲ್ಲಿ ತಗೋಬೇಕಾಗ್ತದೆ. ಅಂದರೆ V2 ಇದೆ ನೋಡಿ, V2 ಇದೆ ಅಂದರೆ ವರ್ಬ್ 1, ವರ್ಬ್ 2, ವರ್ಬ್ 3 ಅಂದರೆ V2 ಅಂದರೆ ವರ್ಬ್ 2 ಅಥವಾ ವರ್ಬ್ ಪಾಸ್ಟ್ ಅನ್ನು ನಾವು ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿ ಬಳಸಬೇಕು ನೋಡಿ. ಸೊ ಎಕ್ಸಾಂಪಲ್ ನೋಡೋಣ.
ಸೊ ರವಿ ಸ್ಯಾಂಗ್ ಅ ಬ್ಯೂಟಿಫುಲ್ ಸಾಂಗ್ ಅಂತ ನೋಡಿ. ಸ್ಯಾಂಗ್ ಇದು V2 ಇದೆ. ಸ್ಯಾಂಗ್ ಅಂದ್ರೆ ಇಲ್ಲಿ V2 ವರ್ಕ್ 2 ಇದೆ. ಹೇಗೆ ಅಂತ ನಾನು ಹೇಳ್ತೀನಿ ಇಲ್ಲಿ. ಸೊ ನೋಡಿ, ಸಿಂಗ್ ಇದೆ, ಸಿಂಗ್, ಸ್ಯಾಂಗ್, ಹಾಗೆ ಸಂಗ್. V1 V2 V3 ಈ ರೀತಿಯಾಗಿದೆ ನೋಡಿ. ರವಿ ಸ್ಯಾಂಗ್ ಅ ಬ್ಯೂಟಿಫುಲ್ ಸಾಂಗ್ ಅಂದ್ರೆ ಸ್ಯಾಂಗ್, ದಿಸ್ ಇಸ್ V2. ಇದು ಸಿಂಗ್ ದ ಎರಡನೇ ವರ್ಬ್ ಅಂತಂದ್ರೆ ಸಿಂಗ್, ಸ್ಯಾಂಗ್, ಸಂಗ್. ಹಾಗೆ ನೋಡಿ, ಪೀಪಲ್ ರಿವೋಲ್ಟೆಡ್ ಅಗೇನ್ಸ್ಟ್ ಕರಪ್ಷನ್ ಅಂತ ರಿವೋಲ್ಟೆಡ್ ಇದೆ. ಸೊ ಇದು ಕೂಡ ಇಲ್ಲಿ ಇಡಿ ಹಚ್ಚಿರೋದ್ರಿಂದ ಇದು ಕೂಡ ವರ್ಬ್ 2 ಆಗಿರುತ್ತೆ. ಸೊ ನೋಡಿ, ನೆಕ್ಸ್ಟ್ ಇಲ್ಲಿ ಹಿ ರೋಟ್ ಎ ಲೆಟರ್. ಸೊ ರೋಟ್ ಈಸ್ ಆಲ್ಸೋ V2 ನೋಡಿ. ರೈಟ್, ರೈಟ್, wrote, written. So this is E. So ಈ ಒಂದು ಫಾರ್ಮ್ ಅನ್ನು ನಾವು ಇಲ್ಲಿ ಬಳಸಿದ್ದೇವೆ. ಸೊ V2 ಅನ್ನೋದು. ಸೊ ನೋಡಿ, it worked properly yesterday. ಸೊ work ed V2. again C washed ನೋಡಿ, ವಾಶ್ಡ್ ಕೂಡ ಇದು ರೆಗ್ಯುಲರ್ ವರ್ಕ್ ಮತ್ತು ವರ್ಕ್ ವಾಶ್ಡ್ ಅಂತ ರೆಗ್ಯುಲರ್ ವರ್ಕ್, ಅದಕ್ಕಾಗಿ ಒಂದು ಇಡಿ ಹಚ್ಚಿ ನಾವು ಸೆಕೆಂಡ್ ವರ್ಕ್ ಅನ್ನ ಸೊ ಮಾಡಿದ್ವಿ. ಈ ರೀತಿ ಎಕ್ಸಾಂಪಲ್ಸ್ ಅನ್ನ ಅಸೈನ್ಮೆಂಟ್ಸ್ ಅಲ್ಲಿ ನಾವು ನೋಡಬಹುದು. ಸೊ ನೆಕ್ಸ್ಟ್ ನೆಗೆಟಿವ್. ಸೊ ನೆಗೆಟಿವ್ ಅನ್ನ ಹೇಗೆ ಫಾರ್ಮೇಷನ್ ಮಾಡೋದು ಸುಮ್ಮ ವಿದ್ಯಾರ್ಥಿಗಳು ಸ್ವಲ್ಪ ಗಮನವಿಟ್ಟು ಕೇಳಬೇಕು ಇಲ್ಲಿ. ಸೊ ನೋಡಿ, ಸಿಂಪಲ್ ಪಾಸ್ಟ್ ಟೆನ್ಸ್ ಅಲ್ಲಿ ಒಂದೇ ಒಂದು ಹೆಲ್ಪಿಂಗ್ ವರ್ಬ್ ಸಹಾಯಕ ಕ್ರಿಯಾಪದವನ್ನು ಬಳಸ್ತೀವಿ. ಅದು ಯಾವುದು ಅಂತಂದ್ರೆ ಸೊ ಡಿಡ್ ಅನ್ನುವಂಥದ್ದು, ಡಿಡ್ ಅನ್ನುವಂಥ ಒಂದು ಹೆಲ್ಪಿಂಗ್ ವರ್ಬ್ ಅನ್ನ ಸಿಂಪಲ್ ಪಾಸ್ಟ್ ಟೆನ್ಸ್ ಅಲ್ಲಿ ಬಳಸ್ತೀವಿ. ನೋಡಿ, ಇದರ ಫಾರ್ಮುಲಾ ಏನಂತ ನೆಗೆಟಿವ್ ಅನ್ನ ನಾನು ಹೇಳಿದ್ದೇನೆ, ಯಾವಾಗಲೂ ನಾಟ್ ಅನ್ನ ಹೆಲ್ಪಿಂಗ್ ವರ್ಬ್ ಆದ ನಂತರ ನಾವಲ್ಲಿ ಸೆಂಟೆನ್ಸ್ ಅಲ್ಲಿ ಆಡ್ ಮಾಡಬೇಕು, ಸೇರಿಸಬೇಕಂತ. ಇಲ್ಲಿ ಸಬ್ಜೆಕ್ಟ್ ಇದೆ, ಇಲ್ಲಿ ಹೆಲ್ಪಿಂಗ್ ವರ್ಬ್ ಡಿಡ್, ಹೆಲ್ಪಿಂಗ್ ವರ್ಬ್ ಒಂದೇ ಒಂದು ಹೆಲ್ಪಿಂಗ್ ವರ್ಬ್ ಸಿಂಪಲ್ ಪಾಸ್ಟ್ ಟೆನ್ಸ್ ಅಲ್ಲಿ. ಹಾಗೆ ನೆಕ್ಸ್ಟ್ ನಾಟ್ ಇರುತ್ತೆ. ಸೊ ನಾಟ್ ಇರುತ್ತೆ. ನೆಕ್ಸ್ಟ್ V1 ಇಲ್ಲಿ ಆಬ್ಜೆಕ್ಟ್ ಇರುತ್ತೆ. ವಿದ್ಯಾರ್ಥಿಗಳೇ ಇಲ್ಲಿ ನೋಡಿ, ಸೊ ಡಿಡ್ ಪ್ಲಸ್ V1 ಈಕ್ವಲ್ ಟು V2. ಡಿಡ್ ಪ್ಲಸ್ V1 ಅಂತಂದ್ರೆ V2 ಇದ್ದಂಗೆ. ನೀವು ಕೇಳ್ಬೋದು, ಸರ್ ಇಲ್ಲಿ ಇದು ಸಿಂಪಲ್ ಪಾಸ್ಟ್ ಟೆನ್ಸ್ ಇದೆ, ಇಲ್ಲಿ V2 ಅಂತ ಬಳಸ್ತೀವಿ, ಇಲ್ಲಿ V1 ಯಾಕೆ ಬರ್ತಿದೆ ಅಂತಂದ್ರೆ ಇಲ್ಲಿ ಡಿಡ್ ಬಂದ್ರೆ ಆ ಸೆಂಟೆನ್ಸ್ ವರ್ಬ್ ಏನಪ್ಪ ಅಂದ್ರೆ ವರ್ಬ್ ಫಾರ್ಮ್ 1 ಇರಬೇಕು, ವರ್ಬ್ 1 ನಾವು ಬಳಸಬೇಕು. ಸೊ ಎಕ್ಸಾಂಪಲ್ ನೋಡಿ, ಸೊ ರವಿ ಡಿಡ್ ನೋಡಿ, ಡಿಡ್ ಇದೆ, ನಾಟ್ ಸಿಂಗ್, ಇಲ್ಲಿ ಶಾಂಗ್ ಆಗಿಲ್ಲ, ಇದೆ ನೋಡಿ ಸಿಂಗ್ ಇದೆ V1. ಅದೇ ನಾವು ಇಲ್ಲಿ ಸ್ಯಾಂಗ್ ಅಂತ ಬಳಸೋದಿಲ್ಲ, ದಟ್ ಈಸ್ ರಾಂಗ್. ರವಿ ಡಿಡ್ ನಾಟ್ ಸ್ಯಾಂಗ್, ನೋ, ರವಿ ಡಿಡ್ ನಾಟ್ ಸಿಂಗ್. ಇಲ್ಲಿ ಡಿಡ್ ಬಂದಾಗ ಇದು V1 ಆಗುತ್ತೆ, ಎ ಸಾಂಗ್ ಎಸ್ಟರ್ಡೇ. ಅದೇ ರೀತಿಯಾಗಿ ಸಿಮಿಲರ್ಲಿ, ಸೊ ಡಿಡ್ ಪೀಪಲ್ ಡಿಡ್ ನಾಟ್ ಪೇ ದೇಯರ್ ಟ್ಯಾಕ್ಸ್ ಲಾಸ್ಟ್ ಇಯರ್. ನೋಡಿ, ಪೇ ಫಸ್ಟ್ V1 ಇದೆ, ಡಿಡ್ ಇದೆ V1. ಹಾಗೆ ಹಿ ಡಿಡ್ ನಾಟ್ ನೋಡಿ, ಡಿಡ್ ಇದೆ, ಡಿಡ್ ನಾಟ್ ಸರೆಂಡರ್ಡ್ ಆಗೋದಿಲ್ಲ. ಯಾಕಂತಂದ್ರೆ ಇಲ್ಲಿ ಡಿಡ್ ಇದೆ, ಹೆಲ್ಪಿಂಗ್ ವರ್ಬ್ ಡಿಡ್ ಪ್ಲಸ್ V1 ಟು ದ ಪೊಲೀಸ್. ನೋಡಿ, children did not attend the function. ನೋಡಿ, did then attended wrong. If you write C like this, attended, that is wrong. Attend is correct here. She did not reach the station. ನೋಡಿ, did ಇದೆ, ಆಮೇಲೆ so reach ಇದೆ, V1 did. ಹಾಗೆ ಡಿಡ್ ಪ್ಲಸ್ V1 ಈ ರೀತಿ ಬರುವಂಥದ್ದು. ಅಂದರೆ ಅರ್ಥ ಇಷ್ಟೇ. ಸೊ ಸಿಂಪಲ್ ಪಾಸ್ಟ್ ಟೆನ್ಸ್ ಅಲ್ಲಿ ಅಲ್ಲಿ ಡಿಡ್ ಪ್ಲಸ್ V1 ಬರುತ್ತೆ, ಡಿಡ್ ಬಂದಾಗ V1 ಬರುತ್ತೆ, ಅದನ್ನ ನೆನಪಿಟ್ಕೋಬೇಕು. ಸೊ ಅದೇ ರೀತಿಯಾಗಿ SR ಕ್ವಶನ್ಸ್ಗಳನ್ನು ಮಾಡೋದು ಹೇಗೆ, ಇಂಟ್ರಾಕ್ಟಿವ್ ಸೆಂಟೆನ್ಸ್ ಇದೆ, ನಾವು ಪ್ರಶ್ನೆಗಳನ್ನು ಮಾಡಬೇಕಾಗುತ್ತೆ. ಯು ಹ್ಯಾವ್ ಟು ಫ್ರೇಮ್ ದ ಕ್ವಶನ್ಸ್. ನೋಡಿ, ಅಲ್ಲಿ SR ಕ್ವಶನ್ಸ್ ಅನ್ನು ಹೇಗೆ ಮಾಡೋದು ಇಂಟ್ರಾಕ್ಟಿವ್ ಅಲ್ಲಿ ನೋಡಿ, ಫಾರ್ಮುಲಾ ಏನಿದೆ. ಸೊ ಯಾವುದೇ SR ಕ್ವಶನ್ ಅನ್ನು ನಾವು ಮಾಡಬೇಕಾಗಿತ್ತು ಅಂದ್ರೆ
ಫಸ್ಟ್ ನಾವು ಹೆಲ್ಪಿಂಗ್ ವರ್ಬ್ ಅನ್ನ ಫಸ್ಟ್ ತಗೋಬೇಕು ಸೆಂಟೆನ್ಸ್. ಹೆಲ್ಪಿಂಗ್ ವರ್ಬ್ ಯಾವ್ದಿದೆ? ಸೊ ಡಿಡ್ ಇದೆ, ಆಮೇಲೆ ಸಬ್ಜೆಕ್ಟ್ ಬರುತ್ತೆ, ಆಮೇಲೆ ವರ್ಬ್ 1 ಬರುತ್ತೆ, ಆಮೇಲೆ ಆಬ್ಜೆಕ್ಟ್, ದೆನ್ ಇದು ಕ್ವೆಶ್ಚನ್ ಆಗಿರೋದ್ರಿಂದ ಇಲ್ಲಿನ ಕ್ವೆಶ್ಚನ್ ಮಾರ್ಕ್ ಅನ್ನ ಬಳಸಬೇಕು. 1 ನೋಡಿ ಎಕ್ಸಾಂಪಲ್, ಡಿಡ್ ಹಿ ಕಂಪ್ಲೀಟ್ ನೋಡಿ. ಸೊ ಡಿಡ್ ಬಂದಿದೆ, ಹಾಗೆ ಕಂಪ್ಲೀಟ್ V1 ಇದೆ, ಕಂಪ್ಲೀಟೆಡ್ ಆಗುವುದಿಲ್ಲ. ಡಿಡ್ ಹಿ ಕಂಪ್ಲೀಟ್ ಹಿಸ್ ಕೋರ್ಸ್. ನೆಕ್ಸ್ಟ್ ಸೆಂಟೆನ್ಸ್, ಡಿಡ್ ಸಿ ಕಲೆಕ್ಟ್ ನೋಡಿ V1. ಸೊ ಡಿಡ್ ಇದೆ V1, ಡಿಡ್ ಸಿ ಕಲೆಕ್ಟ್ ದ ಬುಕ್ಸ್ ನೋಡಿ. ಡಿಡ್ ದೇ ಕ್ವಾರಲ್. ಸೊ ಡಿಡ್ ಇದೆ, ಆಮೇಲೆ V1 ಕ್ವಾರಲ್, ಡಿಡ್ ದೇ ಕ್ವಾರಲ್ ಫಾರ್ ದ ಪ್ರಾಪರ್ಟಿ. ನೆಕ್ಸ್ಟ್ ನೋಡಿ, ಡಿಡ್ ಸುಜಾತ ರೀಡ್ V1, ಡಿಡ್ ಸುಜಾತ ರೀಡ್ ದಟ್ ಸ್ಟೋರಿ. ನೆಕ್ಸ್ಟ್ ಎಕ್ಸಾಂಪಲ್, ಡಿಡ್ ಯು ಟೇಕ್ ದ ಮಟೀರಿಯಲ್ಸ್ ನೋಡಿ. ಸೊ ಡಿಡ್ ಇದೆ, ಹಾಗೆ V1, ಹಾಗೆ ಡಿಡ್ ದೇ ಬಿಲ್ಡ್ ದ ಹೌಸ್. ಸೊ ಡಿಡ್ ಪ್ಲಸ್ ಬಿಲ್ಡ್ V1. ಡಿಡ್ ಬಂದಾಗ ಕಂಪಲ್ಸರಿ ನಾವು ವರ್ಬ್ 1 ಅನ್ನ ರೂಟ್ ವರ್ಬ್ ಅನ್ನ ಕ್ರಿಯಾಪದದ ಮೂಲ ರೂಪವನ್ನು ತೆಗೆದುಕೊಳ್ಳಬೇಕು, ಬಳಸಬೇಕಿಲ್ಲ. ನೋಡಿ, ಸೊ WH ಕ್ವಶನ್ಸ್ಗಳನ್ನು ಮಾಡೋದು. ನಾನು ಹೇಳಿದ್ದೇನೆ WH ಕ್ವಶನ್ಸ್ಗಳನ್ನು ಮಾಡಬೇಕಾದಾಗ ಯಾವಾಗ ಫಸ್ಟ್ WH ಇರಬೇಕು, ಆಮೇಲೆ ಹೆಲ್ಪಿಂಗ್ ವರ್ಬ್ ಇರಬೇಕು, ಆಮೇಲೆ ಸಬ್ಜೆಕ್ಟ್ ಇರಬೇಕು, ಆಮೇಲೆ ವರ್ಬ್, ದೆನ್ ಆಬ್ಜೆಕ್ಟ್, ದೆನ್ ಸೊ ಕ್ವಶನ್ ಮಾರ್ಕ್. ಇದು ಏನಪ್ಪ ಅಂದ್ರೆ ಇಂಗ್ಲಿಷ್ ಲ್ಯಾಂಗ್ವೇಜ್ ಅಲ್ಲಿ, ಇಂಗ್ಲಿಷ್ ಭಾಷೆ, ನಮ್ಮ ಇಂಗ್ಲಿಷ್ ಸಬ್ಜೆಕ್ಟ್ ನಲ್ಲಿ, ಇಂಗ್ಲಿಷ್ ಲ್ಯಾಂಗ್ವೇಜ್ ಅಲ್ಲಿ ಪ್ರಶ್ನೆಗಳನ್ನ ಮಾಡುವಂತ ಒಂದು ಫಾರ್ಮುಲಾ, ಪ್ಯಾಟರ್ನ್. ನಮ್ಮ ಪ್ಯಾಟರ್ನ್ ಹೇಗಿರಬೇಕು? ಪ್ಲಸ್ WH ಇರಬೇಕು, ಹೂ, ಹೂಮ್, ಹೂಸ್, ವೇರ್ ಅದು ಇರಬೇಕು, ಆಮೇಲೆ ಹೆಲ್ಪಿಂಗ್ ವರ್ಬ್ ಅಂದ್ರೆ ಅಲ್ಲಿ ಯಾವ ಹೆಲ್ಪಿಂಗ್ ವರ್ಬ್ ಬರುತ್ತಲ್ಲ ಆ ಹೆಲ್ಪಿಂಗ್ ವರ್ಬ್ ಅನ್ನು ತಗೋಬೇಕು. ಸೊ ನೆಕ್ಸ್ಟ್ ಆ ಸೆಂಟೆನ್ಸ್ ಅಲ್ಲಿ ಇರುವಂತ ಸಬ್ಜೆಕ್ಟ್, ಆಮೇಲೆ ವರ್ಬ್, ಆಮೇಲೆ ಸೊ ದಟ್ ಈಸ್ ಕ್ವಶನ್ ಮಾರ್ಕ್ ಕೂಡ, ಆಬ್ಜೆಕ್ಟ್ ಕ್ವಶನ್ ಮಾರ್ಕ್ ಇರುತ್ತೆ. ಸೊ ನೋಡಿ, ಫಾರ್ಮುಲಾ ಇದೆ, WH ಇದೆ, ಕ್ವಶನ್ ವರ್ಡ್ ಇದೆ, ಡಿಡ್ ಇದೆ, ಸಬ್ಜೆಕ್ಟ್ ಇದೆ, ಒನ್ ಇದೆ, ಹಾಗೆ ಆಬ್ಜೆಕ್ಟ್ ಇದೆ, ಕ್ವಶನ್ ಮಾರ್ಕ್ ಇದೆ. ನೋಡಿ, ವಿಚ್ ಸ್ಟೋರಿ ನೋ WH ವರ್ಡ್, ವಿಚ್ ಸ್ಟೋರಿ, ವಿಚ್ ಸ್ಟೋರಿ ಬುಕ್ ನೋಡಿ ಡಿಡ್ ಬಂದಿದೆ. ವಿಚ್ ಸ್ಟೋರಿ ಬುಕ್ ಡಿಡ್ ಸುಜಾತ ರೀಡ್ V1. ನೆಕ್ಸ್ಟ್, ವೇರ್ ಡಿಡ್ ದೇ ಬಿಲ್ಡ್ ನೋಡಿ, ಇಲ್ಲಿ ಡಿಡ್ ಇದೆ, ಆಮೇಲೆ V1, ವೇರ್ ಡಿಡ್ ದೇ ಬಿಲ್ಡ್ ದ ಹೌಸ್ ನೋಡಿ. ನೆಕ್ಸ್ಟ್, ವೆನ್ ಡಿಡ್ ಇದೆ ಪ್ಲಸ್ ಪ್ಲೇ. ಸೊ ಡಿಡ್ ಪ್ಲಸ್ ಅಗೇನ್ V1. ವೆನ್ ಡಿಡ್ ದ ಸ್ಟೂಡೆಂಟ್ಸ್ ಪ್ಲೇ ಕ್ರಿಕೆಟ್ ಎಸ್ಟರ್ಡೇ, ವಿದ್ಯಾರ್ಥಿಗಳು ನಿನ್ನೆ ಕ್ರಿಕೆಟ್ ಯಾವಾಗ ಆಡಿದ್ರು ಅಂತ. ಸೊ V1. ಸೊ ಈ ರೀತಿಯಾಗಿ ಸಿಂಪಲ್ ಪಾಸ್ಟ್ ಟೆನ್ಸ್ ಅಲ್ಲಿ ಪ್ರಶ್ನೆಗಳನ್ನು ನಾವು ಮಾಡಬಹುದು. ಸೊ ವಿಶೇಷವಾಗಿ ಬಹಳಷ್ಟು ನಮ್ಮ ಇಂಗ್ಲಿಷ್ ಸಬ್ಜೆಕ್ಟ್ನ ಲೆಸನ್ ಮತ್ತು ಪೋಯಮದ ಎಂಡಿಗಿರ್ತಕ್ಕಂಥ ಕ್ವಶನ್ಸ್ಗಳು, ಆ ಪಾಠದ ಮೇಲೆ ಕೊಟ್ಟಿರ್ತಕ್ಕಂಥ ಎಕ್ಸಸೈಸ್ ಕೊಟ್ಟಿರ್ತಕ್ಕಂಥ ಪ್ರಶ್ನೆಗಳು ಸಿಂಪಲ್ ಪಾಸ್ಟ್ 90% ಏನಪ್ಪ ಅಂದರೆ ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿ ಇರೋದ್ರಿಂದ ಸೊ ವಿದ್ಯಾರ್ಥಿಗಳು ಪ್ರಶ್ನೆಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳೋದನ್ನು ಕಲ್ತ್ಕೋಬೇಕು. ಸರಿಯಾಗಿ ಪ್ರಶ್ನೆಗಳು ಅರ್ಥ ಆದರೆ ಉತ್ತರವನ್ನು ಬರಲಿಕ್ಕೆ ನಮಗೆ ಹೆಲ್ಪ್ ಆಗ್ತದೆ. ಅದಕ್ಕೆ ಕ್ವಶನ್ಸ್ ಆರ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಏನು ಮಾಡೋದು, ವಾಟ್ ಆರ್ ದ ಯೂಸಸ್ ಆಫ್ ಸಿಂಪಲ್ ಪಾಸ್ಟ್ ಟೆನ್ಸ್. ಸಿಂಪಲ್ ಪಾಸ್ಟ್ ಟೆನ್ಸ್ ಅನ್ನು ನಾವು ಯಾವ ಸಂದರ್ಭದಲ್ಲಿ ಬಳಸಬೇಕು, ಯಾವಾಗ ಬಳಸಬೇಕು ಅನ್ನೋದನ್ನು ಒಂದೆರಡು ಯೂಸಸ್ ಇದಾವೆ ನೋಡಿ. ಫಾರ್ ಎ ಪಾಸ್ಟ್ ಆಕ್ಷನ್, ಫಾರ್ ಎ ಪಾಸ್ಟ್ ಆಕ್ಷನ್ ವಿತ್ ಪಾಸ್ಟ್ ಟೈಮ್ ಅಡ್ವರ್ಬ್ಸ್. ಆಕ್ಷನ್ ಪಾಸ್ಟ್ ಅಲ್ಲಿ ಇರಬೇಕು ಮತ್ತು ಅದ್ರ ಜೊತೆಗೆ ಬಳಸಿರ್ತಕ್ಕಂಥ ಎಡ್ವರ್ಬ್ ಕೂಡ ಪಾಸ್ಟ್ದೇ ಇರಬೇಕು ನೋಡಿ. ಪಾಸ್ಟ್ ಟೈಮ್, ಐ ಲಾಸ್ಟ್ ಮೈ ಪ್ರಾಪರ್ಟಿ ಲಾಸ್ಟ್ ಇಯರ್. So last year, this is adverb here. So this is kuda. So adverb. Only I lost my property last year. Next one, we visited Agra last month. Again adverb. So Ambika sent me a message yesterday. So yesterday is also here adverb. This is also adverb. ಸೊ ಇವೆಲ್ಲ ಪಾಸ್ಟ್ ಎಡ್ವರ್ಬ್ಗಳನ್ನು ಸೆಂಟೆನ್ಸಲ್ಲಿ ಇದ್ದರೆ ಕಡ್ಡಾಯವಾಗಿ ನಾವು ಅದನ್ನು ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿ ಆ್ಯಕ್ಷನನ್ನು ಎಕ್ಸ್ಪ್ರೆಸ್ ಮಾಡಬೇಕು, ಹೇಳಬೇಕಾಗ್ತದೆ. ಸೊ ನೆಕ್ಸ್ಟ್ ಒನ್ ಯೂಸೇಜ್ ಇದೆ ಇಲ್ಲಿ ನೋಡಿ. ಫಾರ್ ಎ ಪಾಸ್ಟ್ ಡಿಸ್ಕಂಟಿನ್ಯೂಡ್ ಆ್ಯಕ್ಷನ್ ಅಂತ ಹೇಳ್ತೀವಿ ನಾವು. ಅಂದರೆ
ಭೂತಕಾಲದಲ್ಲಿ ಕ್ರಿಯೆಗಳು ಡಿಸ್ಕಂಟಿನ್ಯೂ ಆಗಿದ್ದು ಅಂತಂದರೆ, ಮಧ್ಯದಲ್ಲಿ ಆ ಕ್ರಿಯೆ ನಿಂತು ಹೋಗಿತ್ತು ಅಂತಂದರೆ ಅಂತಹ ಕ್ರಿಯೆಗಳನ್ನು ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಕೂಡ ನಾವು ಸಿಂಪಲ್ ಪಾಸ್ಟ್ ಟೆನ್ಸ್ ಅನ್ನು ಬಳಸ್ತೀವಿ. ನೋಡಿ ಒಂದು ಎಕ್ಸಾಂಪಲ್, ಹಿ ವಿಸಿಟೆಡ್ ದ ಟೆಂಪಲ್ಸ್ ಫ್ರೀಕ್ವೆಂಟ್ಲಿ. He visited the temples frequently. Still he is not visiting ಅಂತ. ಅವ ಟೆಂಪಲ್ಗೆ ಅವ ಹೋಗ್ತಿದ್ದ, ಆದ್ರೆ ಈಗ ಹೋಗೋದಿಲ್ಲ, ಬಿಟ್ಟಾನಂತಂದ್ರೆ ಅಂತ ಡಿಸ್ಕಂಟಿನ್ಯೂ ಆಗಿ ಮಧ್ಯದಲ್ಲೇ ನಿಂತಿರ್ತಕ್ಕಂಥ ಆಕ್ಷನ್ಗಳನ್ನು ನಾವು ಸಿಂಪಲ್ ಪಾಸ್ಟ್ ಟೆನ್ಸ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡಬೇಕು. ಎರಡನೇ, ನಯನಾ ಆಲ್ವೇಸ್ ಸ್ಪೋಕ್ ಅಬೌಟ್ ಹರ್ ಅಚೀವ್ಮೆಂಟ್. ನೋಡಿ ಸ್ಪೋಕ್ ಇದೆ, ಇಲ್ಲಿ ನೋಡಿ ರೀಡ್ ಟು ಇದೆ. ನಯನಾಸ್ ಆಲ್ವೇಸ್ ಸ್ಪೋಕ್ ಅಬೌಟ್ ಹರ್ ಅಚೀವ್ಮೆಂಟ್. ನೋಡಿ, she has stopped speaking about it now. ಅವಳು ನಯನ ಈಗ ಅವಳ ಅಚೀವ್ಮೆಂಟ್ ಬಗ್ಗೆ, ಸಾಧನೆಗಳ ಬಗ್ಗೆ ಮಾತನಾಡೋದನ್ನ ಈಗ ನಿಲ್ಲಿಸಿದ್ದಾಳೆ, ಬಿಟ್ಟಿದ್ದಾಳೆ. ಅಂತ ಆಕ್ಷನ್ಗಳನ್ನು ನಾವು ಏನು ಮಾಡಬೇಕಂದ್ರೆ ಸಿಂಪಲ್ ಪಾಸ್ಟ್ ಟೆನ್ಸ್ ಅಲ್ಲಿ ನಾವು ಎಕ್ಸ್ಪ್ರೆಸ್ ಅನ್ನ ಮಾಡಬೇಕು. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಸಿಂಪಲ್ ಪಾಸ್ಟ್ ಟೆನ್ಸ್ ಬಗ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ವರ್ಕ್ ಫಾರ್ಮ್ಸ್ ಯಾವುದಿರುತ್ತೆ, ಯಾವ ಹೆಲ್ಪಿಂಗ್ ವರ್ಕ್ ಬಳಸ್ತೀವಿ ಮತ್ತು ಅದರ ಮೀನಿಂಗ್ ಏನು, ಅದರ ಉಪಯೋಗ ಏನನ್ನ ಡೀಟೇಲ್ ಆಗಿ ಇವತ್ತು ನಾವಿಲ್ಲಿ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೇನೆ.